ದೇವರು ನಮ್ಮನ್ನು ಹೇಗೆ ಸೃಷ್ಟಿ ಮಾಡಿದ ಅಂದರೆ ಆತನಿಗೆ ಹತ್ತಿರವಾಗಿರಬೇಕು ನಾವು. ಆತಗೆ ಹತ್ತಿರವಾಗಿರುವ ಹಾಗೆ ನಮ್ಮನ್ನು ಸೃಷ್ಟಿ ಮಾಡಿದ. ಆತನಿಗೆ ಹೇಗೆ ಹತ್ತಿರವಾಗಿ ಇರುವ ಹಾಗೆ ನಮ್ಮನ್ನು ಸೃಷ್ಟಿ ಮಾಡಿದ ಅಂದರೆ ನಮಗೇನು ಮಾಡಿದ, ಎಲ್ಲ ಅರಿವನ್ನು ಕೊಟ್ಟ. ಒಳ್ಳೆ ಜ್ಞಾನ ವಿಚಾರ ಮಾಡೋದಕ್ಕಾಗಿ ಶಕ್ತಿ ಕೊಟ್ಟ. ಒಳ್ಳೆ ಹೃದಯ, ಒಳ್ಳೆ ಮನಸ್ಸು, ಈ ರೀತಿ ಎಲ್ಲ ನಮಗೆ ಒಳ್ಳೆಯದನ್ನು ದೇವರು ದಾರಿ ಎರೆದ. ಯಾಕಂದರೆ ಆತನಿಗೆ ನಾವು ಹತ್ತಿರವಾಗಿರಬೇಕಂತ. ಅದೇ ರೀತಿ ನಮ್ಮ ಹಾಗೆ ಪ್ರಾಣಿ ಪಕ್ಷಿಗಳ ಮಾಡ್ತಾವ. ದೇವರ ಬಗ್ಗೆ ವಿಚಾರ ಇದೆ, ತಿನ್ನೋ ಅನ್ನ ಆಹಾರದ ಬಗ್ಗೆ ಅವಕ್ಕೆ ವಿಚಾರ ಇದೆ. ಯಾವುದ್ರ ಬಗ್ಗೆ ಅವಕ್ಕೂ ವಿಚಾರ ಇಲ್ಲ. ಅವು ನಮ್ಮ ಸತ್ವ ಆಗಿದ್ದಾವೆ. ನಾವು ಅವುಗಳ ಮೇಲೆ ಅಧಿಕಾರವನ್ನು ಚಲಿಸ್ತೇವೆ. ಪ್ರಾಣಿ ಪಕ್ಷಿಗಳನ್ನು ನಮ್ಮ ಜೀವಿತಕ್ಕಾಗಿ ನಾವು ಅವುಗಳನ್ನು ಉಪಯೋಗ ಮಾಡ್ಕೋತೀವಿ. ಆದ್ರೆ ನಾವು ಹಾಗಲ್ಲ. ನಮ್ಮದೇ ಆದಂಥ ಒಂದು ಬುದ್ಧಿ, ಶಕ್ತಿ, ಒಳ್ಳೆ ಮನಸ್ಸು, ಒಳ್ಳೆ ಹೃದಯ, ಒಳ್ಳೆ ಆತ್ಮ, ಆಲೋಚಿಸುವಂಥ ಶಕ್ತಿ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನುವಂಥ ವಿಚಾರ ಮಾಡುವಂಥ ಶಕ್ತಿ ದೇವರ ನಮಗೆ ಕೊಟ್ಟ. ಆತನಿಗೆ ಹತ್ತಿರವಾಗಿ ನಮಗೆ ಮಾಡಿಕೊಂಡ. ಆದ್ರೆ ನಾವು ಅದನ್ನು ಉಪಯೋಗ ಮಾಡ್ತಾ ಇದ್ದಾವ ಇಲ್ಲ ಅನ್ನೋದು ವಿಚಾರಿಸುವಂಥ ಒಂದು ಪ್ರಶ್ನೆ. ದೇವರೇ ನಮಗೆಲ್ಲವನ್ನು ಕೊಟ್ಟ. ಒಳ್ಳೆ ಮನಸ್ಸು ಕೊಟ್ಟ, ಒಳ್ಳೆ ಹೃದಯ ಕೊಟ್ಟ, ಒಳ್ಳೆ ಬುದ್ಧಿಶಕ್ತಿ ಕೊಟ್ಟ. ಯಾವುದು ಕೆಟ್ಟ, ಯಾವುದು ಒಳ್ಳೆಯದು, ಯಾವುದು ಪಾಪ, ಯಾವುದು ಪುಣ್ಯ ಅನ್ನೋದ್ರ ಬಗ್ಗೆ ವಿಚಾರಿಸುವಂಥ ಶಕ್ತಿಯನ್ನು ನಮಗೆ ದೇವರು ಅನುಗ್ರಹಿಸಿದ. ಆದ್ರೆ ದೇವರು ಮಾಡಿದಂಥ ಈ ಉಪಕಾರಗಳನ್ನು, ದೇವರು ಕೊಟ್ಟಂಥ ನಮಗೆಲ್ಲ ಈ ಉಪಯೋಗಗಳನ್ನು ನಾವು ಉಪಯೋಗ ಮಾಡ್ತಾ ಇದ್ದೇವ ಇಲ್ಲ ಅನ್ನುವಂಥ ಪ್ರಶ್ನೆ ನಮಗೀಗ ಅರಿವಿಕೆಯಾಗಿದೆ. ಈಗ ಮನುಷ್ಯ ಏನು ಮಾಡ್ತಾನಂದರೆ ಒಂದೊಂದು ಉದ್ಯೋಗಕ್ಕಾಗಿ ಒಂದೊಂದು ಜಾತಿಯನ್ನು ನೇಮಕ ಮಾಡ್ಕೋತಾರೆ. ನೇಮಕ ಮಾಡಿಕೊಂಡು ಅದೇ ಜಾತಿ ಇದೇ ಜಾತಿ, ಆ ಪಂಗಡ ಈ ಪಂಗಡ, ಮೇಲು ಕೀಳು, ಭಾಷೆ, ಈ ರೀತಿ ಎಲ್ಲ ನಾವು ಏನು ಮಾಡಿದೆವು, ಮನುಷ್ಯರೇ ನಾವು ಏನು ಮಾಡಿದೆವು, ತಾರತಮ್ಯವಾಗಿ ನೇಮಕಗಳನ್ನು ಮಾಡ್ಕೊಂಡಿವಿ. ಆದರೆ ದೇವರ ಈ ಮನುಷ್ಯ ಈ ಜಾತಿ ಇವ್ರು ಹೀಗಿರಬೇಕಂತ ಯಾವುದೇ ನಮಗೆ ಭೇದ ಭಾವನೆಗಳನ್ನು ದೇವರು ಮಾಡಲಿಲ್ಲ. ಒಂದೇ ಗಾಳಿ, ಒಂದೇ ನೀರು, ಒಂದೇ ಭೂಮಿ, ಒಂದೇ ಸೂರ್ಯ, ಒಂದೇ ಚಂದ್ರ, ನೆಲ್ಲ ಮನುಷ್ಯ ಕುಲದ ಒಂದೇ ರೂಪವನ್ನು ದೇವರ ನಮಗೆ ಅನುಗ್ರಹಿಸಿದ. ಆದರೆ ನಾವೇನು ಮಾಡಿದ್ದೇವೆ, ಅವ್ರ ಉದ್ಯೋಗದ ತಕ್ಕ ಒಂದೊಂದು ಜಾತಿಯನ್ನು, ಒಂದೊಂದು ನಿಯಮವನ್ನು ಅವರಿಗೆ ಇಟ್ಟು ಈ ಜಾತಿಯವರು ಹೀಗೂ ಈ ಜಾತಿಯವರು ಹೀಗೂ ಅಂಥೇಳಿ ನಾವು ಈ ರೀತಿ ಕಟ್ಟು ನಿಯಮಗಳನ್ನು ಹಾಕ್ಕೊಂಡವು. ಈ ಕಟ್ಟು ನಿಯಮಗಳಿಂದ ಏನಾಗ್ತಾ ಇದೆ ಅಂದರೆ ನಮ್ಮಲ್ಲಿ ಒಳ್ಳೆಯ ಮನಸ್ಸು, ಒಳ್ಳೆಯ ಹೃದಯ, ಒಳ್ಳೆಯ ವಿಚಾರ ಶಕ್ತಿ ಕಡಿಮೆ ಆಗ್ತಾ ಇದೆ. ಈಗ ಹಿಂದೂ ಮುಸ್ಲಿಂ ಜಗಳ, ಮುಸ್ಲಿಂ ಕ್ರಿಶ್ಚಿಯನ್ ಜಗಳ, ಮತ್ತೊಂದು ಜಾತಿಯವರಿಗೆ ಜಗಳ, ಈ ರೀತಿ ಕಲಹ ಭೇದಗಳು ಏನಾಗ್ತಾ ಇದ್ದಾವೆ, ಹೆಚ್ಚಾಗ್ತಾ ಇದ್ದಾವೆ. ಈ ರೀತಿ ಜಾತಿಯ ಮಧ್ಯೆ ನಡೆದಂಥ ಈ ಕಲಹ ಏನು ಮಾಡ್ತಾ ಇದೆ ಅಂದರೆ ಮನುಷ್ಯತ್ವವನ್ನು ನಾಶ ಮಾಡ್ತಾ ಇದೆ. ಒಳ್ಳೆಯ ಹೃದಯ, ಒಳ್ಳೆಯ ಮನಸ್ಸು, ಒಳ್ಳೆಯ ವ್ಯಕ್ತಿತ್ವ, ಇವನ್ನೆಲ್ಲ ಏನು ಮಾಡ್ತಾ ಇದೆ ಅಂದರೆ ಈ ಕಲಹ ನಮ್ಮನ್ನು ನಾಶ ಮಾಡ್ತಾ ಇದೆ. ನಮ್ಮದೇ ಸ್ವಾರ್ಥ, ನಾವು ಮೇಲು, ನಾವು ಕೀಳು, ನಾವು ಹೆಚ್ಚಿನವರು, ಈ ರೀತಿ ಭಾವನೆ, ಅಹಂಕಾರ ಭಾವನೆ ನಮಗೆ ಬಂದು ಮಾನವೀಯತೆ ಏನಾಗ್ತಾ ಇದೆ, ನಾಶವಾಗ್ತಾ ಇದೆ. ಅದೇ ಪ್ರಕಾರ ಈಗ ರಾಜಕೀಯ ಒಳಗೂ ಪ್ರವೇಶ ಮಾಡಿಬಿಟ್ಟೈತಿ. ಇದು ಜಾತಿ ಧರ್ಮ ಏನಾಗೈತಿ, ರಾಜಕೀಯ ಒಳಗೂ ಪ್ರವೇಶ ಮಾಡಿ, ರಾಜಕೀಯ ಅಂದರೆ ಒಂದು ರಾಜ್ಯದೊಳಗೆ ಎಲ್ಲ ಜಾತಿ ಜನಾಂಗ ಇರ್ತಾರೆ. ಎಲ್ಲ ಜಾತಿ ಜನಾಂಗ ಇದ್ದರೆ ಎಲ್ಲರೂ ಓಟ್ ಹಾಕಿ ಆತನನ್ನು ಮೇಲೆ ತಂದಿರ್ತಾರೆ. ಆದರೆ ಒಂದೇ ಜಾತಿಯವರು, ಒಂದೇ ಅವರಿಗೆ ಮತದಾನ ಮಾಡಿದರೆ ಅವ್ರ ಮೇಲೆ ಬರೋದಿಲ್ಲ, ಎಲ್ಲರೂ ಮಾಡಿರ್ತಾರೆ. ಹಾಗನ್ಬೇಕ ರಾಜಕೀಯ ಒಳಗೆ ಏನೈತಂದ್ರೆ ಆ ನಿಯಮ ಏನೈತಂದ್ರೆ ಮಾನವ ಕುಲವೆಲ್ಲ ಒಂದೇ, ಎಲ್ಲರನ್ನೂ ಅವರು ಒಂದೇ ಸಮಾನವಾಗಿ ಎತ್ತಿ ಹಿಡಿಯುವಂಥ ಪದ್ಧತಿ ಐತಿ. ಆದರೆ ಈ ರಾಜಕೀಯ ಕಲಹ, ಈ ಜಾತಿ ಕಲಹ ಏನಾಗ್ತಾ ಇದೆ ಅಂದರೆ ರಾಜಕೀಯ ಒಳಗೂ ಹೋಗ್ಬಿಡ್ತಾ ಇದೆ. ಆದ್ದರಿಂದ
ಈ ನಾವೇ ಮಾಡಿಕೊಂಡಿರ್ಬೇಕಾದಂಥ ರೂಢಿ ಸಂಪ್ರದಾಯ ಜಾತಿ ಪದ್ಧತಿ ಕಲಹಗಳಿವೆಲ್ಲ ಏನಾಗ್ತಾ ಇದ್ದಾವಂದ್ರೆ ಮನುಷ್ಯನ ಒಳ್ಳೆತನದ ಮೇಲೆ ಪರಿಣಾಮವನ್ನು ಬೀರ್ತಾ ಇದ್ದಾವೆ. ಒಳ್ಳೆತನದ ಮೇಲೆ ಪರಿಣಾಮವನ್ನು ಬಿದ್ದು ಒಳ್ಳೆ ಮನುಷ್ಯತ್ವವನ್ನೇ ಇವು ಕಲಹಕ್ಕೆ ಗುರಿ ಮಾಡ್ತಾ ಇದ್ದಾವೆ. ಅದಕ್ಕೆ ಜಾತಿಗೋಸ್ಕರ ಮನುಷ್ಯ ಏನಾಗಬಾರ್ದು, ಮಾನವೀಯತೆಯನ್ನು ಕಳೆದುಕೊಳ್ಳಬಾರ್ದು. ನಮ್ಮ ಮನುಷ್ಯ ಧರ್ಮ ಯಾವ ಧರ್ಮ ನಾವು ಪಾಲನೆ ಮಾಡಬೇಕಂದ್ರೆ ಮಾನವೀಯತೆಯ ಧರ್ಮವನ್ನು ನಾವು ಪಾಲಿಸಬೇಕು. ಮಾನವೀಯ ಧರ್ಮ ಹೆಚ್ಚಿಂದಿದು, ಇದನ್ನು ನಾವು ಪಾಲಿಸಬೇಕು. ಅದೇ ರೀತಿ ಈ ಜಾತಿ ಕಲಹ ಏನಾಗ್ತಾ ಇದೆ, ಈ ಜಾತಿ ಕಲಹದಿಂದ ಮೇಲು ಕೀಳು ಅನ್ನೋ ಭೇದ ಭಾವ ತಾರತಮ್ಯದಿಂದ ಮಾನವ ಕ್ರೂರಿ ಮಾನವ ಆಗ್ತಾ ಇದ್ದಾನೆ. ಪ್ರಾಣಿಗಳ ಹಾಗೆ ಕ್ರೂರಿ ಮಾನವ ಆಗ್ತದಾನ. ಇದೇ ರೀತಿ ಕ್ರೂರಿ ಮಾನವ ಆಗದೆ ಮಾನವೀಯತೆಯ ಮಾನವ ಆಗಬೇಕು. ಮಾನವೀಯತೆಯ ಮಾನವ ಆಗಿ ಎಲ್ಲರಿಗೆ ಸಹನೆ ಭಾವನೆ ಸಹಕಾರದ ಭಾವನೆಗಳನ್ನು ಹೆಚ್ಚಿಸ್ಕೊಳ್ಬೇಕು. ಈಗ ಸಣ್ಣ ಮಗು ಹುಟ್ಟಿದಾಗ ಏನಿರ್ತೈತದು, ಅದಕ್ಕೆ ಯಾವ ಜಾತಿ ಧರ್ಮ ಏನೂ ಗೊತ್ತಿರೋದಿಲ್ಲ, ಯಾವುದು ಮೇಲು ಕೀಳು ಅನ್ನೋದು ಗೊತ್ತಿಲ್ಲ. ಆ ಮಗುವಿನ ನಾವು ಎದಕ್ಕೆ ಹೋಲಿಸ್ತೀವಿ, ದೇವರಿಗೆ ಸಮಾನ ಅಂತ ಹೋಲಿಸ್ತೀವಿ. ಅದೇ ದೊಡ್ಡದಾದ ಮೇಲೆ ಏನಾಗ್ತೈತಿ, ಅದೇ ರೂಪದೊಳಗೆ ಅದರ ವ್ಯಕ್ತಿತ್ವ ಇರೋದಿಲ್ಲ, ಬದಲಾಗ್ತೈತಿ. ಬದಲಾಗಿ ದ್ವೇಷ ಕಲಹಗಳಿಗೆ ಆ ಮಗು ಗುರಿ ಆಗ್ತೈತಿ. ಅದಕ್ಕೆ ನಮಗೆ ದೇವ್ರು ಏನು ಮಾಡಿದಂದ್ರೆ ಒಳ್ಳೆ ಪರಿಶುದ್ಧವಾದಂಥ ಹೃದಯ, ಪರಿಶುದ್ಧವಾದಂಥ ಆತ್ಮ, ಪರಿಶುದ್ಧವಾದಂಥ ಮನಸ್ಸು, ಪರಿಶುದ್ಧವಾಗಿ ವಿಚಾರಿಸುವಂಥ ಬುದ್ಧಿಶಕ್ತಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಅದೇ ರಾವಣ ಹಾಳಾಗಬೇಕಾದ್ರೆ ಅವನಲ್ಲಿ ಯಾವ ಗುಣ ಬಂತು, ಕೆಟ್ಟ ಗುಣ ಬಂತು. ಸೀತೆಯನ್ನು ಅಪಹರಿಸಿಕೊಂಡು ಹೋಗುವಂಥ ಗುಣ ಬಂತಲ್ಲ, ಅದೇ ಗುಣ ಪಾಪ. ಆ ಪಾಪಕ್ಕಾಗಿ ರಾವಣ ಏನಾಗ್ತಾನೆ, ನಾಶ ಆಗ್ತಾನೆ. ಅದೇ ಒಳ್ಳೆಯ ಬುದ್ಧಿಶಕ್ತಿ ಇದ್ದಿದ್ದರೆ, ಬುದ್ಧಿ ಉಪಯೋಗ ಮಾಡಿದರೆ ಅವ ನಾಶ ಆಗ್ತಿರ್ಲಿಲ್ಲ. ಅದಕ್ಕಾಗಿ ನಮಗೆ ಕೊಟ್ಟಿರಬೇಕಾದಂಥ ಬುದ್ಧಿಶಕ್ತಿ ಎಲ್ಲ ಪವಿತ್ರವಿದೆ, ಒಳ್ಳೆಯ ಹೃದಯವಿದೆ, ಒಳ್ಳೆಯದು ವಿಚಾರ ಮಾಡುವಂಥ ದೇವರು ನಮಗೆ ಶಕ್ತಿ ಕೊಟ್ಟಿದ್ದಾನ. ಆ ಒಳ್ಳೆಯದ ಪ್ರಕಾರ ನಾವೇನು ಮಾಡಬೇಕು, ನಡೆದುಕೊಂಡು ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ದೇವರು ಹೇಗೆ ನಮಗೆ ಆತನ ಹತ್ತಿರವಾಗಿ ಇರಬೇಕಂತ ಯಾವ ರೀತಿ ನಮ್ಮನ್ನು ಸೃಷ್ಟಿ ಮಾಡಿದಾನಲ್ಲ, ಅದೇ ರೀತಿ ಆತನ ಹತ್ತಿರಕ್ಕೆ ಹೋಗುವಂಥ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಳ್ಬೇಕು.